₹500 ಉಸ್ಕೊಂಡು ವಸೂಲಿ ಮಾಡ್ಕೊಂಡು ಹೋದ್ ನೋಡ. ಹೋಗ್ಲಿ ಬಿಡ್ರಿ, ₹500 ಹೋದ್ರು ಹೋಗ್ಲಿ. ಮೊದಲ ಇದ್ರಲಿಂದ ಕಂಟಕ್ಲಿಂತ್ರ ದೂರ ಆಗಿರಲ್ಲ ನೋಡ್ರಿ, ಅದು ನೋಡ್ರಿ ಅವರು ಹೋದ್ರನ್ರಿ. ಆಗಲಕ್ಕೆ ಕಳಿಸಿ ದೀಪ ಕಳಿಸಿ ಸಾಕಾತ. ಕಡೆ ಬಂದು ಕುಂತಿದ್ದೆ, ನಿನ್ನ ದಾರಿ ನೋಡ್ಕೊತ ನೀನು ಬಂದಿ. ಹೋಗೋಣ ಇರ್ಲಿ ಬರ್ರಿ, ಅವ್ನು ಪ್ರವಾಸ ತೊಗೊಂತಾನೆ ಬರಾಬರಿ ಮಾಡಿ. ಎಲ್ಲ ನೋಡಿ ಅಕ್ಕಾರ ಏನ್ ಮಾಡಾಕ್ತೀರಿ? ಕಣ್ ಕಾಣೋದಿಲ್ಲನ? ಅಕ್ಕಿ ಹಸ್ ಮಾಡಾಕತ್ತೆ. ಹೌದು ಪತ್ನ ನಿಮ್ಮದನ್ರಿ ಇದ? ನಂದನು ನಂದಾಗಿದ್ದಕ್ಕ ನಮ್ಮ ಮನಿ ಮುಂದೆ ಐತಿಲ್ಲೋ, ಮಂದಿದಾಗಿದೆ ಯಾಕೆ ನಮ್ಮ ಮನಿ ಮುಂದೆ ಇರ್ತಿದ್ದೆ? ಇದನ್ನ ಎಲ್ಲ ನೋಡಿದ್ ಬಿಡ್ರಿ ಇದನ್ನ. ಮತ್ತೆ ನೋಡಿದ್ದಿ? ಏನಂತಂದ ಅವಂಗ? ಅವ ಏನೋ ನನ್ ಪದ್ಲಾನ ಗೌಡ್ರ ಹೊಲ್ದಾಗ ನೋಡಿದ್ನಂತ. ಹೋಗಪ್ಪ, ಇದೇ ಒಂದು ಆತಲ್ಲಿಂದ ಇದ್ರಾಗ ಇದೆಯಲ್ಲ ಇಲ್ಲಿ ನೆಟ್ಟಾಸ. ಇನ್ನೂ ಅನ್ನ ಮಾಡಿಲ್ಲ, ನೀನು ಕೇಸ್ ಮಾಡಕತ್ತೀವಿ ಇನ್ನೂ ಮಾಡಿಲ್ಲ. ಹಂಗಾರ ಇದ್ದದ್ದು ಕಟ್ಕೊಂಡು ಹೋಗೋಣ, ಇಟ್ಟು ಬಿಡಿಗ ಗೊತ್ತಾಕತಿ. ಹೋಗೋದು ಗೌಡ್ರ ಯಾಕೋ ಬರ್ಮಣ ಅದಕ್ಕೆ ಹೋಗಿಲ್ಲ ನೀವತ್ತ? ಇಲ್ ಬಿಡ್ರಿ ಗೌಡ್ರ, ಹೋಗ್ಬೇಕಾಯ್ತ. ನಾರ ಒಂದೆರಡು ವಿಚಾರ ಮಾಡ್ತಾ ಮಾತಾಡ್ಬೇಕಾಯ್ತು ನಿಮ್ ಕೂಡ, ಅದಕ್ಕೆ ಬಂದಿದ್ದೆ. ಏನದ? ಅಲ್ರಿ ಗೌಡ್ರ, ಮನ್ಯಾಗ ದೇವತೆ ಅಂತ ಅವ್ವಾರನ್ನ ಇಟ್ಕೊಂಡು ಏನೋ ಬೇರೆ ಕುದ್ರಿ ಏನ್ ಬಿದ್ದಾರ ಅನ್ನೋದು ಸಂಶಯ ಬರಾಕತ್ತೈತಿ. ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡ್ರಿ ಗೌಡ್ರ. ಹೌದ ಬಿದ್ದಾನಿ. ಏನಾತೀಗ ಈ ವಿಷಯ ಮಾತಾಡಂತೇಳಿ ಗೋಡ್ಸನಿ ಹೇಳ್ಕಳ್ಸಾಳ. ಅವ್ರ್ಯಾಕೆ ಹೇಳ್ತಾರಿ ಗೌಡ್ರ? ನನಗ ಕಣ್ಣಿ ಕಾಣ್ತ, ಅದಕ್ಕೆ ಹಿಂಗ್ ಕೇಳಿದೆ. ಹೇಳಿದಿಲ್ಲ, ಜಾಗ ಖಾಲಿ ಮಾಡ. ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ. ನಾನು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಅಲ್ರಿ ಗೌಡ್ರ, ಸಣ್ಣಂದಿರ್ತ ಈ ಮನ್ಯಾಗ ಉಪ್ಪು ತಿಂದು ಬೆಳೆದಾನಿ. ಉಪ್ಪು ತಿಂದ್ರೆ ಈ ಮನೆಗೆ ರೋಹ ಆಗಬಾರ್ದು ಅಂತೇಳಿ ನನ್ನ ಮನಸ್ಸಿಗೆ ಅನ್ಸಾತ. ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಬರ್ಮಣ್ಣ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನನಗೆ ಗೊತ್ತೈತಿ. ನನಗ ಆ ಕುದುರಿನ ಬೇಕ. ಗೌಡ್ರ, ನೀವ್ ಹೇಳುವ ಆ ಕುದುರೆ ಮಾಲಕ ನಿಮ್ ಮನ್ಯಾಗ ನಿಯತ್ತಿಂದ ದುಡಿಯಾಗತ್ತಾನ. ಅವಾಗ ಅನ್ಯಾಯ ಮಾಡಿದ್ರ ಆ ದೇವ್ರ ಮೆಚ್ಚೋದಿಲ್ಲ. ನನ್ನ ಮನಸ್ಸಿಗೆ ಹಿಡಿಸಿದ್ದನ್ನ ಯಾವ್ದನ್ನು ಬಿಡವಲ್ಲ ನಾನು. ನೀನ ಹೋಗ. ಹೇಳೋ ಅಷ್ಟು ಹೇಳೀನಿ, ಇದ್ರ ಮ್ಯಾಲ ನಿಮ್ ಇಷ್ಟ ರೀ, ನಾ ಬರ್ತೇನೆ. ಆಳುಗಳೆಲ್ಲ ನಮಗ ಬುದ್ಧಿ ಹೇಳಂಗ ಆತ. ಯಾರು ಬರ್ಬೋದು ಹಾಳು ನಾನ ಮಾಡ್ತೇನೆ. ಏನ್ ಮಾಡ್ಬೇಕು? ಕಾಲೇಜ್ ಹೋಗೋಣ. ನಿಂಗೂ ಮಾಡೋ ಕೆಲಸ ಏನಿಲ್ಲ, ನಾವು ಕಾಲೇಜ್ ಹೋಗ್ಬೇಕು. ರಂಗಪ್ಪ, ಏನು ಎದಕ್ಕಾರ ಕೆಲ್ಸ ಕೂತಿರ್ತೇವ್ರ ಅಡ್ಡ ಆದಂಗ ಆಗ್ಬಿಟ್ಟಿಲ್ಲ. ಏನು ಮರ ಅಂತ ಏನತ್ತೆ? ಗೋಡ್ ಹೊಲಕ್ಕ ಹೆಣ್ಮಕ್ಳು ಎದಕ್ ಹೋಗಾರ? ಗೌಡ್ರ ಕೆಲ್ಸಕ್ಕೆ ಹೋಗಾರ? ಎದಕ್ಕ ಲೆಕ್ಕ ಬರಕ್ ಹೋಗಾರ ಅವ್ರ? ಹೌದು ಮತ್ತೆ ಅದಕ್ಕೆ ಹೋಗಂಗಿಲ್ಲ ಅವ್ರ. ಕೆಲ್ಸಕ್ಕೆ ಹೋಗಾರ? ಹೊಡಿಲಿ ಒಂದು ಮಾರಿಗೆ ಅದೇ ಕೆಲ್ಸಕ್ಕೆ ಹೋಗಾರ ಅವ್ರ. ಸ್ವಾದ ಸುಣ್ಣ ಐತಿಲ್ಲ ನಿನಗ? ಏನು ಮರ ಅಂತ ಚಲೋ ಕೇಳಿ ನೀವು ಕೆಲ್ಕಕ್ಕೆ ಹೇಳಂಗಿಲ್ಲ. ಇದನ್ನ ಕೇಳಕ ಕರೆದಿ ನನ್ನಿನ ತಿಂದು ಮಾಡಬಾರ್ದು ಮರ. ಹೆಚ್ಚಿನ ತೇಲಿ ತಿನ್ನವಪ್ಪ ನೀನು. ಉದ್ಯೋಗ ಪಾತಿಗಿಲ್ಲ ನಿನಗ?
ಚಲೋ ಕೇಳಿದ್ ಏನು ಕೆಡ್ಕಿ ಹೇಳಂಗ ಯಾಕ ಬೋರ್ ಬರಾಕತೈತಿ ಗೌಡ್ರಿಗಾರ ಫೋನ್ ಮಾಡಿ. ಹಲೋ, ಹಾ ಗೌಡ್ರ, ಏನ್ ಮಾಡ್ಲಿಕತ್ತೀರಿ? ಫ್ರೀ ಅದಿರೋ ಇಲ್ಲೋ? ಹೌದ್, ಮತ್ತ ನಮ್ ಸಂಬಂಧ ಟೈಮ್ ಫ್ರೀ ಮಾಡ್ಕೊಳ್ಬೇಕಲ್ಲ. ಊಟ ಮಾಡಿದ್ರಿ? ಬಾ 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 ಬಾ, ನನ್ ಫೇವ್ರೇಟ್ ಊಟ ಮಾಡ್ಬಿಟ್ಟಿರಿ. ನಂಗ್ ಬಿಟ್ಟ ಮಾಡಿರಲ್ ಮತ್ತ. ಹೌದು, ಹೆಂಡತಿ ಬಾಜು ಇದ್ದಾಗ ನಾವೆಲ್ಲ ನೆನಪಾಕೇವಿ. ಇಲ್ಲ, ಇವ್ರಿನ್ನೂ ಅಡಿಗೆ ಮಾಡಿಲ್ಲ, ನಾ ಏನ್ ಮಾಡಿಲ್ರಿ ಊಟ. ನಾ ಇವತ್ತು ನಿಮ್ ಫೇವ್ರೆಟ್ ಕಲರ್ ಸೀರೆ ಉಟ್ಕೊಂಡಿನಿ. ಹಾ, ಅವ್ರು ಬಂದಿಲ್ಲ, ಆಮೇಲೆ ಫೋಟೋ ಹೊಡೆದು ಕಳಿಸ್ತೀನಿ. ಇಲ್ಲ, ನಂಗ ಭಾಳ ಬೇಜಾರ್ ಬರಾಕತ್ತಿತ್ತ. ಬುಕ್ ಹೋಗಿದೆ, ಬರೇ ನೀವ ನೆನಪಾಗಕತ್ತಿದ್ರಿ ಅಂತ ಹೇಳಿ ಫೋನ್ ಮಾಡಿದೆ. ಮತ್ತ ಎಲ್ಲೋ ಹೋಗೋಣ ಅಂತ ಹೇಳಿದ್ರಿ, ಯಾವಾಗ ಹೋಗೋಣ? ನಂಗೂ ವಾಪಸ್ ಅವ ಅರ್ಬಿ ಹಾಕೊಂಡ್ ಬೇಜಾರಾಗಿದ್ರಿ. ಹಾ, ನೀವಲ್ಲಿ ಊರ್ ಹೊರಗ್ ಬಂದ್ ನಿಂದಿರಂದಿದ್ರೆ ನಾ ನಿಂದಿರ್ತಿದ್ದೆ. ಕರ್ಕೊಂಡ್ ಹೋಗ್ಬೇಕಾಗಿತ್ತು ನಂಗೂ. ಬಾಜು ಹೆಂಡ್ತೀರು, ನಾವೇ ನೆನಪಾಕೇವಿ. ಇಲ್ಲ, ನಾ ಏನ್ ಸಿಟ್ ಮಾಡ್ಕೊಂಡಿಲ್ಲ, ಹಂಗ ಹೇಳಿದೆ. ನಂಗ ಹೋಟೆಲ್ನಾಗಿಂದ ಊಟ ಮಾಡುವಂಗಾಗೈತ್. ಮತ್ ನೀವ್ ಯಾವಾಗ ಹೇಳ್ತೀರಿ ಅವಾಗ ಫ್ರೀ ಇರ್ತೇನೆ ನಾನು. ಯಾವಾಗ ಕರ್ಕೊಂಡು ಹೋಗಿರಿ? ಹಾ, ನಾನ ನಮ್ಮವ್ರು ಎಲ್ರು ಹೊರಗೆ ಹೋದಾಗ ನಾ ಹೇಳ್ತೇನೆ ಅಂತ ಹೇಳಿ. ಹೌದು, ನಂಗೆ ಅದ ತಿನ್ನಿಸ್ಬೇಕು. ಮತ್ತೆ ನೀವ್ ಇವತ್ ನಂಗ್ ಬಿಟ್ಟು ತಿಂದಿರಿಲ್ಲೋ? ಹೌದ. ಇಲ್ಲ, ಹಂಗೇನಿಲ್ಲ, ನಾನ್ ಬೇಜಾರ್ ಮಾಡ್ಕೊಳಂಗಿಲ್ಲ. ತಗೋ, ಗುಣಿ ಒಬ್ಬ ಅದಾನಲ್ಲ, ಭಾಳ ತಲೆ ತಿಂತಾನ. ನೀವು ಹುಷಾರಾಗಿರಿ, ನಾನು ಹುಷಾರಾಗಿರ್ತೇನೆ. ಮತ್ತ ಮನಿಗ್ ಬಂದು ಏನ್ರ ಹೇಳಿ. ರೂಪಾ, ಹಾ ರೀ, ನಾಳೆ ಹೊಲ್ದಾಗ ಸಿಗ್ತೀನಿ, ಹೇಳ್ತೇನೆ. ರೂಪಾ, ಹಾ ರೀ. ಏನು ಅಮ್ಮವ್ರು ಇವತ್ತು ಗುಲಾಬಿ ಸೀರೆ ಉಟ್ಕೊಂಡು ಗುಲಾಬಿ ತರ ಕಾಣಕತ್ತೀರಲ್ಲ? ಏನೋ ನಂಗೆ ಈ ಕಲರ್ ಇಷ್ಟ, ಅದು ಉಟ್ಕೊಂಡೇನಿ. ನೀವಂತ್ರು ಜೀನ್ಸ್ ಚೂಡಿ ಹಾಕೊಳಕ್ ಕೊಡಂಗಿಲ್ಲ. ನಮ್ ಮನ್ಸಿಗೆ ಬಂದಿದ್ ಸೀರೆ ಉಟ್ಕೊಂಡ್ ಅಂತ ಹೇಳಿ ಉಟ್ಕೊಂಡೇನಿ. ಹೌದಾ? ಭಾಳ ಚಂದ ಕಾಣಕತ್ತಿ ನೋಡ. ನಂದ ದೃಷ್ಟಿ ಬೀಳ್ತೈತಿ ನಿನಗ. ಹೋಗಿ ಒಳಗೆ ಹೋಗಿ ಕಾಳು ಹಾತೀನಿ ಮೊದ್ಲು. ಹಾ, ತಕ್ಕೋತೇನಿ. ನೀವು ಕೆಲ್ಸಕ್ಕೆ ಹೋಗ್ರಿ. ಹಂಗಾರ ಹೋಗೊಂಬ. ಹಂಗಾರ ಇಲ್ಲ, ನಾ ಏನ್ ಕೆಲ್ಸಕ್ಕೆ ಬರೋದಿಲ್ಲ ಇವತ್ತು. ಹಂಗೆ ಯಾಕೋ ತಲೆ ನೋಸ್ದಂಗ ಆಗಕತ್ತೈತಿ. ನೀವು ಹೋಗ್ರಿ. ಮತ್ತೆ ಗೌಡ್ರ ಮನೆಗೆ ಬಂದಿಗಿಂದ. ಆಯ್ತು, ಹಂಗಾರ ಹುಷಾರು ನೋಡಂಗಾರ. ಹೋಗ್ಬರ್ರಿ. ಬಾಬರ್ಮಣ್ಣ, ಆ ತೋಟದ ಮನಿ ಚಾವಿ ಕೊಡ್ರಿ ಒಂದಿಟ್ಟೆ. ತೋಟದ ಮನಿ ಚಾವಿ ಗೌಡ್ರ ಅಂತ ಕೈತಲ್ಲ. ನಮ್ಮ ಮೊದಲ ಗೌಡ್ರ ಕಡೆನೇ ಇರ್ತಿತ್ರಿ ಅದ. ಆ ರಂಗಪ್ಪನ ಹೆಂಡತಿ ರೂಪಾಯಿ ಕೈ ಕೊಟ್ಟಿದ್ದಂತ್ರಿ ಅದನ್ನ. ಆದ್ರೆ ಈಗ ಚಾವಿನೇ ಕಳ್ಕೊಂಡ್ಬಿಟ್ರಂತ್ರಿ ಅವ್ರು. ಅದಕ್ಕೆ ಗೌಡ್ರ ಮನ್ಯಾಗ ಇನ್ನೊಂದು ಚಾವಿ ಐತಿ, ಸೋಂಬ ಅಂತ ಕಳ್ಸಿದ್ರಿ. ಹೌದಾ? ಯಾಕ ನೀರ್ ಹಾಯಿಸ್ತೀರಣ್ಣ? ಇಲ್ರಿ ಅವರ ಆ ಗೊಂಜಾಳಕ್ಕೆ ಗೊಬ್ಬರ ಹಾಕ್ಬೇಕಾಯ್ತ್ರಿ. ಆ ಗೊಬ್ಬರ ನಾನು ತೋಟದ ಮನೆಗೆ ಇಟ್ಟಿದ್ರಂತ್ರಿ. ಅದ್ರ ಚಾವಿ ಸೋಂಬ ಅಂತ ಕಳ್ದಾರ್ರಿ. ಬರ್ಮಣ್ಣ, ಹೋದ್ ಸತಿ ಎಕರೆಕ 1 ಚೀಲ ಗೊಬ್ಬರ ಹಾಕಿತ್ತ. ತೆನಿ ಕಾಳ ಹಿಡಿಲಿಲ್ಲ.
ಅದಕ್ಕೆ ಈ ಸಲ ಎಕರೆಕ್ಕೆ 2 ಚೀಲ ಗೊಬ್ಬರ ಹಾಕಿಸ್ರಿ, ಅಂದ್ರೆ ಕಾಳು ಚಲೋ ಬರ್ತಾವ. ಆಮೇಲೆ ಆಳುಗಳು ಗೊಬ್ಬರ ಹಾಕುವಾಗ ಮುಂದೆ ನಿಂತು ಹಾಕಿಸ್ರಿ. ಆ ಸುಳಿ ಒಳಗೆ ಗೊಬ್ಬರ ಬಿತ್ತಂದ್ರೆ ಕೆಟ್ಟ ಹೋಗ್ತೈತೆಲ್ಲ. ಅವರ ಗೊಬ್ಬರ ಚೀಲ ಹೋಗಿ ಕೊಡೋದು ಅಷ್ಟೇ ನಮ್ಮ ಕೆಲಸ ರೀ. ಈ ವರ್ಷ ಎಲ್ಲ ಕೆಲಸ ರೂಪನ ನೋಡ್ಕೊಳತ್ತಾಳ. ಕಂಪ್ಯೂಟರ್ ಕಲ್ತು ಹುಡುಗಿಗೆ ಹೊಲ್ದಾನ ಕೆಲಸ ಏನು ಗೊತ್ತಾಕತಿ. ಹೋಲ್ ಬಿಡು ಬರ್ಮಣ್ಣ, ಆ ಸಂಜು ಖಾಲಿ ತಿರ್ಗಾಡಾಕ್ತಾನ. ಅವ್ನು ಕರ್ಕೊಂಡೋಗಿ ಹತ್ತಿ ಹೊಲಕ್ಕೆ ನೀರು ಹೊಡಿಯೋಗ್ರಿ. ಅವರ ಆ ಸಂಜು ಬಂದು ಏನು ಉಪಯೋಗ ಇಲ್ಲ. ಹೊಲ್ದಾಗ ಕೆಲಸನ ಮಾಡೋಲ್ರಿ, ಕೆಲಸ ಮಾಡೋ ಆಳಿನ ಸಹಿತ ಹದಿಗೆಡ್ಸ್ಕೊಂಡು ಕೂತು ಬಿಡ್ತಾನ. ಹೋಲಿ ಅದು ಇಲ್ಲ ಅಂದ್ರೆ ಗೌಡ್ರನ್ನ ಕರ್ಕೊಂಡು ಎತ್ತಾರ ಮೇಲೆ ತಿರ್ಕೋತ ಹೋಗ್ಬಿಡ್ತಾನ. ನಿಮ್ಮ ಗೌಡ್ರು ಅವಂಗೆ ಅಷ್ಟು ಸವಲತ್ತು ಕೊಟ್ಬಿಟ್ರ, ಅವ್ನು ಕರ್ಕೊಂಡು ಅಡ್ಡಾಡಕ್ಕೆ ಹತ್ಬಿಟ್ರ. ಅವ್ರು ನಾನಾರ ಏನು ಹೇಳಕ್ಕಾಗತ್ತಪ್ಪ. ಹಂಗಂದ್ರೆ ಹೆಂಗ್ರಿ ಅವರ ಆ ಸಂಜುನಂತಾರ ಈ ಮರೆ ಸಹಿತ ಹಾಳು ಮಾಡ್ಕೊತಾರ. ನೀವರ ಸ್ವಲ್ಪ ಗೌಡ್ರಿಗೆ ಬುದ್ಧಿ ಹೇಳ್ರಿ. ಹೋದ ವರ್ಷ ಆಳಿ ಕೇಳಕ್ಕೆ ಹೋದ್ರ 4 ಮಂದಿಗೆ ಹೇಳಿದ್ರೆ 8 ಮಂದಿ ಬರ್ತಿದ್ರಿ. ಆದ್ರೆ ಈ ವರ್ಷ ಇವ್ರನ್ನ ಕೇಳಿದ್ರೆ ನಾವಲ್ಲ ನೀವಲ್ಲ, ಗೌಡ್ರ ಹೊಲ ಅಂದ್ರೆ ನಾವಲ್ಲ ನೀವಲ್ಲ ಅನ್ನಕತ್ತಾರ. ಚಾವಿ ಕೊಡ್ರಿ ನಾವು ಕೈ ಬರ್ರಿ ಅವರ. ಬರ್ಮನ್ ಹೇಳೋದು ಖರೇನ ಅನ್ಸಾಕತ್ತೈತಿ. ಹಿಂಗ ಬಿಟ್ರೆ ಸರಿ ಆಗೋದಿಲ್ಲ. ಇದಕ್ಕೇನಾದ್ರು ವಿಚಾರ ಮಾಡೋದಿಲ್ಲ. ಇಲ್ರಿ ಬರ್ಮಣ್ಣರ, ಹಿಂದೆ ಅವ್ರ ತಂದೆ ತಾಯಿನೂ ಏದಕ್ಕೂ ಹೊಲಕ್ಕೆ ಕಳಿಸಿಲ್ಲ. ಅದಕ್ಕೆ ನಾನು ಕಳಿಸ್ಬಾರ್ದಂತ ಮಾಡಿದ್ನ್ಯಾನ. ಮೊನ್ನೆ ಗೌಡ್ರು ಬಂದು ಕೇಳಿದ್ಗಳನ್ನ ಸಟ್ನ ತಾಣ ಹ್ಞೂ ಅಂತೇಳಿ ಹೊಲಕ್ಕೆ ಹೊಂಟಾಳ ನೋಡ್ರಿ. ಯಾಕಂದ್ರೆ ಯಾರ ಮಾತು ಕೇಳೋದೂ ಇಲ್ಲಕ್ಕಿ. ಅವ್ರ ತಂದೆ ತಾಯಿನೂ ಮಾತು ಕೇಳೋದಿಲ್ಲ, ನನ್ನ ಮಾತು ಕೇಳೋದಿಲ್ಲ. ಈಗ ಏನಾರ ಹೇಳಿ ಬಡದೀಪ ಅಕ್ಕನ ಮಗಳ ಕಳ್ಳ ಎಷ್ಟೋ ಮಾಡಿದ್ರೆ ಕಳ್ಳ ಏನು ಮಾಡಕ್ಕೆ ಬರ್ಲಂಗಾಗೈತಿ ಬರ್ಮಣ್ಣರ. ಹಳ್ಳಿ ಒಳಗೆ ಎಷ್ಟೋ ದುಡಿಮೆ ಮಾಡಿದ್ರು ಭಾಳ ಅಂದ್ರೆ ಹಬ್ಬ ಅಂದ್ರೆ 200-300 ರೂಪಾಯಿ ಪಗಾರ ಬರ್ತೈತಿ ಅಷ್ಟೇ. ಅದೇ ದೊಡ್ಡ ಫ್ಯಾಕ್ಟ್ರಿ ಒಳಗೆ ಕಟ್ಸಿದ್ರೆ 1000, 1500, 10,000 ಗಟ್ಟಲೆ ಪೇಮೆಂಟ್ ತರ್ಬೋದು. ನೋಡು ವಿಚಾರ ಮಾಡು, ಬೇಕಂದ್ರೆ ನಾನೊಂದು ತಿಳಿಸಿ ಹೇಳಿ. ಇಲ್ಲಿ ಬರ್ಮಣ್ಣರ ಆಕಿ ಯಾರ ಮಾತು ಕೇಳೋಕೆ ಇಲ್ಲ, ತನ್ನ ತಲೆಯಾಗ ಬಂದು ದೊಡ್ಡ ಬಿಡೋದಿಲ್ಲ ಆಕಿ. ಖರೆ ಹೇಳ್ಬೇಕಂದ್ರೆ ನನ್ನ ಹೆಂಡತಿನ ಎಲ್ಲಿ ಹೊರಗೆ ಕಳ್ಸೋಕೆ ನನಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ಈಗ ನೀವು ಹೇಳಿದ ಪ್ರಕಾರ ನೋಡಿದ್ರೆ ಅಲ್ಲಿ ಕಳ್ಸೋಕಿನ ಇಲ್ಲೇ ನಮ್ಮ ಕೂಡ ದುಡಿದಾಳಲ್ಲ, ಇದು ನನಗೆ ಒಳ್ಳೇದು ಅನ್ನಿಸ್ತೈತಿ. ಆಯಿತು, ಹೆಂಗಾದ್ರು ನಾವು ಇಲ್ಲೇ ಇರ್ತೇವಲ್ಲ, ನೋಡ್ಕೊಂತ ಹೋಗಕ್ಕೆ ಬರ್ತೈತಿ. ಬಾಬಾ ಹೊತ್ತು ಮುಗಕ್ಕೆ ಬಂತು ಬರ್ರಿ. ರೀ ನಾ ಏನೋ ಕೇಳ್ಬೇಕು ನಿಮಗೆ. ಏನದ? ನಾನು ಗೆಳತಿ ಫೋನ್ ಮಾಡಿದ್ರಲ್ರಿ ಇವತ್ತು. ಏನಂತಕ್ಕಿದೆ? ಮದುವೆ ಆಗಿ 4 ವರ್ಷ ಆತು, ಇನ್ನೂ ಏನೂ ಸುದ್ದಿ ಇಲ್ಲಲ್ಲ ನಿಮ್ದು ಅನ್ನತಾಳ್ರಿ. ಏನು ಸುದ್ದಿ ಕೊಡ್ಬೇಕಂತಕ್ಕಿಗೆ? ಮಕ್ಕಳ ಸುದ್ದಿ ಕೇಳತ್ತಾರ. ಅವ್ರಿಗೆಲ್ಲ ಮದುವೆ ಆಗಿ 1 ವರ್ಷ ತುಂಬೋದ್ರೊಳಗೆ ಮಕ್ಕಳಾಗ್ಯಾವ, ನಿಮ್ದು ಇನ್ನೂ ಇಲ್ಲಲ್ಲ ಅಂತೇಳಿ ಕೇಳಾಕತ್ತಾರ್ರಿ. ಅದಕ್ಕೆ ನೀ ಏನು ಹೇಳಿದಿ? ನಮ್ಮ ಗೌಡ್ರಿಗೆ ಅಷ್ಟಕ್ಕೆಲ್ಲ ಟೈಮ್ ಎಲ್ಲ ಐತಿ, ಊರು ಸುತ್ತೋದ್ರದಾಗ ಟೈಮ್ ಹೋಕೈತಿ, ಇದ್ರಾಗ ನಂದೇನಿಲ್ವಾ ಎಲ್ಲ ಅವ್ರದ್ದು ಅಂತ ಹೇಳಿದೆ. ನಾನಂತೂ ನನ್ನ ಮೇಲೆ ಏನೂ ಹಾಕೋಲಿಲ್ಲ. ಓಹೋ, ಹಂಗಂದ್ರೆ ಎಲ್ಲ ತಪ್ಪು ನನ್ನ ಮೇಲೆ ಹಾಕಿ ಅಂದಂಗ ಆತ. ಹೌದು, ಮತ್ತೆ ಇರೋದು ಇದ್ದಂಗ ಹೇಳ್ಬೇಕಾಕೈತಿ. ಮಕ್ಳು ಆಗ್ಬೇಕಂದ್ರೆ ಮಾಡ್ಕೊಂಡು ಗಂಡ ಮನಸ್ಸು ಮಾಡ್ಬೇಕ್ರಿ. ಒಂದ ಕೈಲೆ ಚಪ್ಪಾಳೆ ಆಗೋದಿಲ್ಲ ತಿಳ್ಕೊರಿ. ಎಲ್ಲ ಗೊತ್ತೈತಿ ನನಗೆ, ನಾವು ಅದ ಪ್ರಯತ್ನದಾಗದೇವಿ. ಆದ್ರೆ ದೇವ್ರ ಕಣ ತೆಗಿಬೇಕಲ್ಲ ರೀ. ಮಾಡೋ ಕೆಲಸದಾಗ ಶ್ರದ್ಧೆ ಇರ್ಬೇಕು. ನೀರು ಬೇಕಾದ ಮನುಷ್ಯ 10 ಕಡೆ 10 ಪೂಟ್ ತೆಗಿ ಬದ್ಲಿ 1 ಕಡೆ 100 ಪೂಟ್ ತೆಗ್ದ್ರೆ ನೀರು ಹತ್ತೈತಿ. ಆದ್ ನಿಮ್ಮ ತಲೆಗೆ ಯಾಕೆ ಬರುವಲ್ದು ನನಗೆ ಅದ ಗೊತ್ತಾಗವಲ್ದು. ಲೇ, ಸುಮ್ಮನೆ ಏನೇನೇ ಹೇಳಿ ಏನಂತಿಲ್ಲಿ ತಿನ್ನಕ್ಕೆ ಹೋಗ್ಬೇಡ. ಕಣ್ಣು ಮುಚ್ಕೊಂಡು ಸುಮ್ಮನೆ ಮಕ್ಕೋ. ಜೀವನ ಪೂರ್ತಿ ಬರೀ ಕಣ್ಣು ಮುಚ್ಕೊಂಡು ಮಕ್ಕೋದಾತ್. ನಾನು ಯಾವಾಗ ಬುದ್ಧಿ ಬರ್ತೈತೆ ನೀವು? ಏನೇನು ಹೇಳಿದ್ಲಕ್ಕೆ ತೆಗ್ಗು ಬಾವಿ ನೀರು ಅಂತೇಳಿ ನನಗಂತೂ ಏನು ಅರ್ಥ ಆಗಲಿಲ್ಲ. ನಾಳೆ ಹೊಲದಾಗ ರೂಪಾನ ಕೇಳಿದ್ರೆ ಆಗ್ತದೆ. ಪಂಚಾಯತ್ರಿಗೆ ಏನು ಬುದ್ಧಿನೇ ಇಲ್ಲ. ಎಲ್ಲಿ ಹೋಗ್ಬೇಕು ನೋಡಿ ಈಗ. ಮನೆಗೆ ಒಂದೊಂದು ಪ್ಯಾಕೆಟ್ ಕಟ್ಟಿಸ್ತಾರೆ. ಮಳೆಗಾಲಕ್ಕೆ ತುಂಬ ಹೋದ್ವು ಅಂದ್ರೆ
ಬರೀ ಹೊರ ಹೊಲ ತಿರ್ಕೊಂತ ಹೋಗ್ಕಣ. ಹಾಂ, ಇಲ್ಲಿ ಗೊರು ಹೊಲ ಐತಡಿ, ಇಲ್ಲೇ ಹೋಗೋಣ. ಏನು ಮರ ಕಸ ಜಗ್ಗಿ ಆಗ್ಬಿಡತ್ತೆ ಹೊಲದಾಗ. ಇದಟ್ಟು ಮಳೆ ನಿಂತು ಅಂದ್ರೆ ಹೊಡ ಮುಚ್ಚಿ ಕಸನ ತೆಗಿಬೇಕೇನು ಅಂದ್ರೆ ಹೊಲ ಸ್ವಚ್ಛ ಹಾಕವ. ಯಾರು ಬರಾಕತ್ತಮ್ಮ ಸಿರಿಗೆ ಹಿಡ್ಕೊಂಡು ಬರಾಕ್ತಾನಲ್ಲ ಗೊತ್ತಾಗ. ನಿಜ್ಗುಳಿ ನೀವು ಮತ್ತೆ ನಿಜ್ಗುಳಿ ಏನು ರಂಗಪ್ಪ, ಯಾಕೋ ಇತ್ತ ಬಂದಿಲ್ಲ ಚರಿಗೆ ಹಿಡ್ಕೊಂಡೆ? ಇಲ್ಲೇ ನೋಡು ಮರ, ಹೊರಗಡೆ ಬಂದ ನಾನು ಚರಿಗೆ ಗೊತ್ತಿಲ್ಲ ನಿನ್ ಚರಿಗೆ. ಮರ ಕಸ ಬೆಳೆದೈತಿ, ನಾವ ಕಸ ತೆಗಿಬೇಕಾದ್ರೆ ಒದ್ದಾಡಕತ್ತೇವಿ. ಇಲ್ಲಿ ಇದ್ರಾಗ ನಾಸ್ಕೊಂತ ಕೇಳ್ಬೇಕು ನಾವಿನ್ನ. ಗೊತ್ತಾಗಲ್ಲ ನಿಮ್ಮ ಹೊಲಾಗನ ಕುಂಡ್ರಂಗನ ಬಂದ್ರೆ ಎಲ್ಲಿ ಹೋಗವ್ನಿ? ಯಾರ ನೀನ? ಅಲ್ಲಿ ಮನ್ಯಾಗ ಕುಂದ್ರ ಪಾಕ್ಯಾನ್ ಕಟ್ಟಿಲ್ಲ, ಗೋರ್ಮೆಂಟ್ ಪಾಕ್ಯಾನ್ ಕಟ್ಟಿಸಿ ಕೊಟ್ಟತ್ತಲ್ಲ. ಪಾಕ್ಯಾನಿ ಮಳೆ ಹತ್ತಿ ನೀರು ತುಂಬೈತಿ ಗುಂಡಿ. ಹೋಗುವ ಅಚ್ ಕಡೆ ಬೇರೆ ಹೋಗ್ ಮುಂದೆ. ಹೊಕ್ಕಂಬಿಡುವ ಮರ, ಇದ್ದ ಕುಂಡ್ತಾನೆ ತಲೆ ಒಂದ್ ಸ್ವಲ್ಪ. ಬೇಡ ಬೇಡ ಹೊಕ್ಕಿನ ಸರಳ ಇನ್ನು ಬಾಂದೆ ನಿನಗ. ಹೊಕ್ಕಂಬಿಡುವ ಮರ, ಹೋಗತ್ತಾಗ ಹೋಗ ಮುಂದೆ. ಆಯ್ತು ಹೊಕ್ಕಂದ್ರೆ ಹೋಗಿ ಮೊದ್ಲು ನೀ ಕೆಲಸ ಮಾಡೋದು ನಾವ್ ಮಾಡಕತ್ತೇನ್ ತೋ. ಗೊತ್ತೈತಿ ಮಾಡುವ ಮರ. ಹೋಗೋ ಮುಂದೆ ಸರಳ ಹೋಗಿ ಈಗ ಸುಮ್ಕ ಹೋಗಿ ಕಸ ಬೆಳೆದ ಈಗ ತೆಗಿಬೇಕು. ನಮ್ಗೆ ಏನು ಆಗೋದಾಗೈತಿ ಈಗ. ಹೋಗಪ್ಪ, ಎಲ್ಲರೂ ಇಡೇ ಊರ್ ಮಂದಿನ ಕುಂತೋಕಾರ. ನನಗೊಬ್ಬವಂಗ ನೆಲಿ ಅಂತ. ಹಾಂ, ಇಲ್ಲೇ ಸಂಜಾನ ಹೊಲ ಐತಡಿ, ಇಲ್ಲೇ ಕುಂತ್ರಾತ. ಏನು ಹಾಕಿ ಮುರಾಗ ತಡಿ ಮರ ಕುಂಡ್ರಾತ ತಡಿ ಹೋಯ್ತ. ಹೇಳಲ್ಲೇ ಅಲ್ಲಿ ಮಾಡ್ತಿದ್ದೆ ಹಾಕಂತ ತಡಿ ಮರ. ಯಾರ ನೀ ಬದ್ಲಾಸ್ ನೋಡ. ಏನ್ ಒಟ್ಟು ಹೊರಗಡೆ ಬಂದೈತೆ ನೀನು ಮಂದಿ ಹೊಲ ಕುಣಿಸ್ತಿಯಲ್ಲ ಹಿಂಗ ಅಂತ ಎಲ್ಲಾರ ನೋಡಿಲ್ಲ ನಾನು. ಹೋಗ್ಲಿ ಆ ಕಡೆ ಪೈಲ ಕುಂದ್ರೋಗ ಹಾಕೊಂಡ್ಬಿಡುವ ಮರ. ಹಿಂಗಾರು ಒಂದು ಅಂಗಡಿದ ಮನೆಗೆ ಹೋಗ್ತಾನೆ, ಅಲ್ಲೇ ಕುಂತರಾತ. ಈ ಚರ್ಗಿ ಗಾಡ್ ಹೋಗ. ಬರಪ್ಪಣ್ಣ ಬೈಲೆ. ಯಾಕೆ ರಂಗಪ್ಪಣ್ಣ? ಹೊಲ್ದಾನ ಕೆಲಸ ಮುಗಿತೇನಪ್ಪ? ಮುಗಿತಪ್ಪ. ಏನಿಲ್ಲ, ನಮ್ಮ ಗೋಡ್ ಹೊಲ್ದಾಗ ಮೆಣಸಿನ ಗಿಡದಾಗ ಕಳೆ ಭಾಳ ಐತೆ. ಒಂದು 4 ಗಾಳ ಎಲ್ಲಾರ ಸಿಗ್ತು ಅಂತ ಎಲ್ಲಾರ ಕೇಳಿದ್ರೆ ಆಳ ಸಿಗ್ಬೋದಪ್ಪ. ಗೌಡ್ರು ಕಮ್ಮತಕ್ಕಂತಂದ್ರೆ ಎಲ್ಲರೂ ಒಲ್ಲೆ ಹಾಕತ್ಬಿಟ್ಟಾರ. ಏನು ಮರ ಇದು ಗೌಡ್ರು ಕಂಬತಕ್ಕ ಎಲ್ಲ ಅಂತ ಒಲ್ಲೆ ಅಂತಾರ ನೋಡಿ ಎಲ್ಲರೂ. ಮತ್ತು ಅವ್ರ ರೊಕ್ಕನ ಕೊಡಂಗಿಲ್ಲ ಗೌಡ್ರ. ಆಯ್ತು ತೊಳಿಪ ಮತ್ತೆ ಎಲ್ಲ ನೋಡಿ ಕೇಳ್ಕೊಂಬ. ಏರ್ ಫಂಕ್ಷನ್ ಆರಾಮದಿಯಾ? ಆರಾಮದಾಗ ಬರ್ರಿ ಅಣ್ಣ. ಮಳಿನ ಹತ್ತಿದ್ದಲ್ರಿ. ಮಳಿನ ಹತ್ತಿಬಿಟ್ಟೈತೆ ನೋಡಪ್ಪ ಇದು. ಹೌದು, ಎದಕ್ಕೂ ಹೋಗಿಲ್ಲ? ಎದಕ್ಕೂ ಹೋಗಿಲ್ರಿ. ಮಳೆ ನಿಂತ್ರ ಹೋಗ್ಬೋದ್ರಿ, ಮಳಿನ ನಿಂತಿಲ್ಲಲ್ರಿ. ಹೌದಾ? ಹ್ಞೂ ರೀ. ಏನಿಲ್ಲ, ನಮ್ಮ ಗೌಡ್ರ ಹೊಲ್ದಾಗ ಕಳೆ ಭಾಳ ಆಗೈತಿ. ಎಲ್ಲಾರು ಒಂದು 4 ಗಾಳ ಸಿಗ್ತಂತ. ಗೌಡ್ರ ಹೊಲಕ್ಕಂದ್ರೆ ಯಾರು ಬರೋದಿಲ್ಲಣ್ಣ. ಹೌದ್ರಿ? ಹಾಂ, ಅವ್ರ ಹೆಣ್ಮಕ್ಳ ಮೇಲೆ ಇರತ್ತನ್ರಿ ಗೌಡ್ರದ. ಈಗ ಅವ್ರದ್ದು ಹೊಟ್ಟೆ ತುಂಬೈತ್ರಿ. ಈಗ ನಮ್ಮ ಅದಾರ ಏನಾರು ಕೇಳಕ್ಕೆ ಹೋಗ್ಲಿ, ಮಳೆ ಐತೈತಿ ಎಲ್ಲಿಂದ ಕೊಡಲಿ, ಹೊಲಕ್ಕೆ ಬರ್ರಿ ಕೆಲ್ಸಕ್ಕೆ ಕೊಡ್ತೇವೆ, ಇಲ್ಲಾಂದ್ರೆ ಎಲ್ಲಿಂದ ತಂದು ಕೊಡು ನಾವು ನಿಮಗೆ ಹಿಂಗೆ ಕೇಳ್ತಾರೆ. ಹಿಂಗಾಗಿ ಆ ಗೌಡ್ರ ಕಬ್ಬದ ಮೇಲೆ ಮನ್ಸ ತೆಗ್ದಿವ್ರಿ ನಾವೀಗ. ಆಯ್ತು ಬಿಡಪ್ಪ, ಮತ್ತೆ ಹಚ್ಕೊಂಡು ಕೇಳ್ತೇನೆ. ನೋಡ್ಕೊರಿ, ಮತ್ತು ನಿಮ್ಮ ಮಾಲಕ್ರು ಹೇಳ್ಕಳ್ಸ್ಯಾರ ಅಂದ್ರೆ ನೋಡ್ಕೊಂಡು ಜವಾಬ್ದಾರಿ ನಿಮ್ದು ಇರತ್ತೆ ರೀ. ಏನಿಲ್ಲ, ನೀನು ರಾತ್ರಿ ಮನೆಗೆ ಬಂದಿದ್ದು ನಾನು. ನೀನು ಮನೆಗೆ ಇದ್ದಿದ್ದಿಲ್ಪ, ಕಡನ್ ಹಾಕಿತ್ತು ಮನೆ ಎಲ್ಲ. ನೀನು ರಾತ್ರಿ ಒಂದು ಸ್ವಲ್ಪ ಕೆಲಸ ಇತ್ತು. ಹೌದಾ? ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಬಂದು ಹೋಗಿ. ಹೊಲ್ದನ್ ಕೆಲಸ ಮುಗಿತಿಲ್ಲ? ಹೊಲ್ದನ್ ಕೆಲಸ ಎಲ್ಲ ಮುಗಿದೈತಿಗ. ಒಂದು ಸ್ವಲ್ಪ ಹತ್ತೇನೋ ಒಂದು ಸ್ವಲ್ಪ ಕಳೆ ಇತ್ತು, ಅದೊಂದು ಸ್ವಲ್ಪ ಮುಗಿದೈತಿ. ಒಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಕಡಿಮೆ ಆತಂದ್ರೆ ಅದೊಂದು ಸ್ವಲ್ಪ ಆದ್ರೆ ಮುಗೀತು. ಏನಿಲ್ಲ, ನಿಮ್ಮ ಅವ್ರನ್ನ ನಿಮ್ಮ ಹೆಣ್ಮಕ್ಳನ್ನ ಒಂದು 4 ದಿವಸ ಗೌಡ್ರ ಹೊಲಕ್ಕೆ ಕಳಿಸ್ತೀನಪ್ಪ. ಗೌಡ್ರ ಹೊಲಕ್ಕೆ ನಿಮ್ಮ ಹೊಲ್ದಾಗ ಏನಾರ ಇದ್ರೈತಿ ನೀ ಕೆಲಸ? ನಾ ದುಡಿದಲ್ಲಲ್ರಿ ಗೌಡ್ರ ಹೊಲ್ದಾಗ. ಅದ ನೀ ದುಡಿತಿ, ನಿಮ್ಮ ಹೊಲ್ದಾಗ ಏನಾರ ಕೆಲಸ ಇದ್ರೆ ಹೇಳ, 4 ಮಂದಿ ಕರ್ಕೊಂಬಂದು ಬಾಳೆ ಮಾಡ್ಬೇಕೇನು ಹೊಲ್ದಾಗ? ಯಾಕಪ್ಪ? ಇಲ್ಲ, ಗೌಡ್ರ ಹೊಲಕ್ಕೆ ಈಗ ಯಾರು ಹೋಗಂಗಿಲ್ಲ. ಯಾಕಂತಂದ್ರೆ ಮೊದ್ಲೇಕಿನ ಗೌಡ್ರು ಉಳಿದಿಲ್ಲ ಅವ್ರು. ನಂಗಪ್ಪಣ್ಣ ಈಗ ಹೆಂಗಾದ್ರು ಗೌಡ್ರ ಮನ್ಯಾಗ ನೀವು ನಿಮ್ಮ ಹೆಣ್ಮಕ್ಳು ಹೊಂಟ್ರಿ,
ಹೌದಾ ಈಗ ನೀವೇ ತೆಗೆದು ಕೊಟ್ಟು ಬಿಡ್ರಿ ಅವ್ರವ್ರದ್ದು ಯಾಕೆ ಹೋಗ್ತೀರಿ ಯಾರು ಬರೋದಿಲ್ಲ ಊರಾಗ ಹೌದಾ ಈಗ ನೀವೇ ಇಬ್ರು ಅದೀರಿ ನೀವೇ ಇಬ್ರು ಕಳೆ ಎಲ್ಲ ತೆಗೆದು ಕೊಟ್ಟು ಬಿಡ್ರಿ ಹಿಂಗಂತ ಹಂಗೆ ಹಾಂ ಆಯ್ತು ತೊಗೊಂಡ್ರಿ ಸರಿ ಹೋಗೋಣ ಆಯಿತು ಏನೇನಿಲ್ಲ ಸಾಯ್ತ್ರಿ ಸಾಯ್ತ್ರಿ ಬಾ ಚಿಕ್ಕ ಬಾ ಕುಂದ್ರ ಯಾಕ ಹೊಲಕ್ಕೆ ಹೋಗಿಲ್ಲ ಹೊಲಕ್ಕೆ ಹೋಗ್ಲಿಲ್ಲ ಬಿಡುವ ಇವತ್ತು ಪಂಚಮಿ ಬಂದತಿ ಮನೆ ಸಾರಿಸ್ಬೇಕು ಮನೆ ಸಾರಿಸಿ ಇನ್ನೊಂದು 4 ದಿನ ಆಕತಿ ಕಳೆ ತೆಗೆದು ಕೊಡ್ತೇವಂತ ಲಕ್ಷ್ಮಣ ಬರಂಗಿಲ್ಲ ಅಂತ ಆಕಿನ ಮಗಳ ಮನೆಗೆ ಡೆಲಿವರಿ ಹೋಗ್ಯಾಳ ಆಕೆ ಬಂದಿಂದ ಹಬ್ಬ ಆಗಿಂದ ನಾವು 4 ದಿನ ತೆಗೆದು ಕೊಡ್ತೇವೆ ನಿಮ್ಮ ಕಳೆವು ಗೌಡ್ರಿಗೆ ಹೇಳಕ್ಕಂತ ಬಂದಿದ್ದೆ. ಹೌದ್ರಿ ಹ್ಞೂ ಚಿಗವ ನಂಗೆ ಹೋದ ವರ್ಷ ಕಲ್ಲವ್ವ ನೀಲವ್ವ ಪಾರವ್ವ ಮತ್ತು ರಮಣನ ಮಗಳು ಶಾರದವ್ವ ಇವರೆಲ್ಲ ಬರ್ತಿದ್ರಲ್ಲ ಹೊಲಕ್ಕೆ ಅವರೆಲ್ಲ ಬರೋದು ಬಿಟ್ಬಿಟ್ರೆ ಅವ್ರು ಫೋನ್ ಕಾಟಕ್ಕಿದ್ದು ಬತ್ತಂತ ಹುಲ್ ಅಂದ್ರೆ ಬತ್ತಂತಾಳ ಹೆಂಗೆ ಬರೋದು ಹೆಂಗೆ ಕಳೆ ತೆಗೆಯೋದು ಅಂತೇಳಿ ನಾವು ಒಲೆ ಅನ್ನಕತ್ ಬಿಟ್ರೆ ಒಬ್ರು ಬರುವಲ್ರಿ ಅಂತಾಗ ಏನು ಮಾಡ್ತಾಳ್ರಿ ಆಕಿ ಇವ ಇನ್ನಕತ್ತಾಗ 2 ಊಟಕ್ಕಿನ್ನ ತಡ ಹಾಕಿದ್ವಿ ತನಗಿಗೆ ಹೇಳ್ರಿ ಅಂತ ಹಂಗೆ ಮತ್ತು ಎಲ್ಲರೂ ಹೊರಗಡೆ ಹೋದ್ರು ಹೆಣ್ಮಕ್ಳು ಅಲ್ಲೇ ಕೂಕಿರಿ ಅಂತ ಮತ್ತು ಕಾಟ್ ಹೆಚ್ಚಾದಂಗೆಲ್ಲ ನಕ್ಕಿದೆ ಅದಕ್ಕೆ ನಾವು ಅಲ್ಲಿ ನೀವು ಅಲ್ಲಿ ಅನ್ನಕತ್ತಾರ ನೋಡ ಇನ್ನೇನು ಹಂಗೆ ಆಗಂಗಿಲ್ಲ ಮತ್ತು ನೀವು ಬರೋದು ಬಿಡಕ್ಕೆ ಹೋಗ್ಬೇಡ್ರಿ ಚಿಗವ್ವ. ಆತವ್ರಿ ನನ್ನ ಮಾರಲು ಬರ್ತೀವಿ ನಾವು ಬರ್ತೇವಂತ ಹೋಗ್ಕರಿ ಒಂದು 4 ದಿನ ಮನೆ ಸಾರಿಸಿಂದ ಬರ್ತಾ ಅಂತೇಳ ಹೋಗ್ಕರಿ ಬರ್ತಾ ಅಂತೇಳಿ ನಾ ಆಗಿದ್ರ ನೀವು ತಿಂದಾಗ ಒಪ್ಪಿನ ಮಾಡಿ ಕೈ ಬಿಡ್ತೀನಿಪ್ಪ ಊಟ ಮಾಡಿ ಹೋಗಿದ್ದೆ ಅಂತ ಕುಂತ್ಕೊಂಡು ಏನು ಸಾರು ಇರ್ಲೈತಿ ಗಿಲಿಟಿನ ಇರ್ಲೈತಿ ಈಗ ಅಂತ ಪಡ್ಕೊಂಡು ಹೋಗ್ಬಾರ್ದು ಇನ್ನೇನು ಪಕ್ಕ ಪುಟ್ಟಪ್ಪರ ತೊಗೊಂತಾರ ಒಂದು ಶನಿವಾರ ಬಂತಂದ್ರೆ ರೊಕ್ಕ ತೊಂಬಾರ ಅಂತಾರ ಈಗ ಇದೆಲ್ಲ ಸಾರು ಗೀರು ಎಲ್ಲ ಬಿಟ್ಟು ಹೋಗ್ಯಾರ ಕೆಮ್ಮು ಗಿಲಿಟೂ ಇಲ್ಲೇ ಇಟ್ಟು ಹೋಗ್ಯಾರ ಹೋಗತ್ತೆ ಅನ್ನೋಲ್ಲ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ಬೇಕು ಮರ ಅಂತ ಏನು ಮಾಡತ್ತಿಲ್ಲ ಏನು ಮಾಡತ್ತಿ ಅಂದೆ ಇಲ್ಲೆಲ್ಲ ಕುಂತಿದ್ದೆ ಸಾರು ಕಟ್ಟಾತಾನೆ ಬಿಚ್ಚಾತಾನೆ ಅದನ್ನ ಮೊನ್ನೆ 500 ರೂಪಾಯಿ ಸುಂಡಿಲ್ಲ ಅದ್ರಾಗ 200 ನನಗೂ ಬೇಕು ಎದಕ್ಕೆ ಅಂಜ ಕೊಡಲಿ ಹೋಗೋ ಮರ ಮತ್ತು ಆ ಗೋರ್ಸ ನಿಮ್ಮ ಮುಂದೆ ಹೇಳ್ತಾ ನೋಡ ಎಲ್ಲ ನಿಂದ ಹಕ್ಕಿಕತ್ತ ನಂದೇನು ಹೇಳ್ತೀವಿ ಒಂದು ಚಾನು ಗತಿ ಇಲ್ಲ ಮಾಡ್ತಾನೆ ನಿಂದ ಕೊಡಂಗಿಲ್ಲ ನಾನು ಕೊಡಂಗಿಲ್ಲ ಹಾಂ ಅಪ್ಪ ರಂಗಪ್ಪನ ಹೆಂಡತಿ ಕೊಟ್ಟಾಕ ಗೋರು ಕೊಟ್ಟಾಕ ಕಳಿಸ್ತಿದ್ದಲ್ಲ ಆ ನಡ್ರಾಕ ಸಂಚ ಅದೀನಿಲ್ಲ ಅದಕ್ಕೆ ನಾ ಕೊಡಂಗೆ ಹೋಗ ಭಾಳ ಮಾತಾಡತ್ತಿ ಯಾವ ಮಾತು ನೋಡಿ ನಿನ್ನ ಓಯ್ ನೋಡ ಸರಿ ಉಳಂಗಿಲ್ಲ ಹೋಗಿ ಎದಕ್ಕೆ ಹೊಂಟಿಯ ಹೋಗಿ ನೀನು ನಿಜಗುಣಿ ಹೋಗೋ ಮರ ಗೊತ್ತಾಯ್ತು ನನಗೆಲ್ಲ ಅದು ರಂಗಪ್ಪ ಹಾಪ್ ಇದ್ದಂಗೆ ಐತದ ಗೊತ್ತಾಗಲ್ಲ ಏನಿಲ್ಲ ಮೊನ್ನೆ ಪೂರ್ನಾಗ ಕುಂತಿದ್ದ ನಾನು ಬರಾತಿದ್ದ ಬಾರು ಅಂತ ನಾ ಅಂದೆ ಯಾಕಂತಂದ ಮತ್ತು ಗೋರು ಹೊಲ್ಕೋಕ ನಿಂತು ಎದಕ್ಕೋಕ ಅಂತ ನಾ ಕೇಳಿದ ನಿನಗೆ ಹಾಕ್ಬೇಕಂತ ಅವಂದ ಗೊತ್ತಿಲ್ವ ಇದಕ್ಕೆ ಹೊಂಟ ನೋಡಂತ ನಾ ಹೇಳಿಲ್ಲ ತಿಳ್ಕೊಳ್ಳಿಲ್ಲ ಅದು ಹಾಪ್ ಮಾಡಿ ಕಸಿರಿ ಹೋಗಿ ಚೆನ್ನಾಗಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಹೇಳಿ ಬಡಿಸೇ ಬಿಡ್ತಾನೆ ಮತ್ತೆ ಹೋಗೋ ಮರ ಬಡ್ಸು ಅಂತ ಹೋಗ ಗೊತ್ತೈತೆ ನನಗೆ ಈ ಮಗ ನಮ್ಮ ಏನೋ ಮಾಡಂಕ ಅಂತ ನೀವು ಹೋಲ್ ಬಿಡ ಯಾಕೆ ತಿನ್ನೋಲ್ಲ ಸುಳ್ಳೆ ಮಗ 200 ರೂಪಾಯಿ ತೊಗೊಂಡು ಸರಿ 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 ಎಲ್ಲ ಕರ್ಕೊಂಡು ಹೇಳೀನಿ ಒಂದು 50 ಚೀಲ DAP, 80 ಚೀಲ ವೀರ್ಯ, ಆಮೇಲೆ ಹತ್ತಿಗೆ ಎಣ್ಣೆ ಹೇಳಿ ನೋಡ ಅದನ್ನ ತೊಗೊಂಡು ಎಷ್ಟು ಲೆಕ್ಕ ಆಗದು ನೋಡ ನಾನು ವಾಟ್ಸಪ್ಪಿಗೆ ಹಾಕ ನಾನು ಫೋನ್ ಪೇ ಮಾಡ್ತಾನಂತ ಅಂದಂಗೆ ಹಂಗೆ ಬರೋಮ್ದಾಕ ಕುದ್ಗೊಳಕ್ಕೆ ಹೋಗಿ 25 ಮಂದಿ ಗುದ್ಗಿ ಮೇಳ ಐತಿ ಅದು ನಾಳೆ ಬರಕ್ಕೆ ಹೇಳ್ಬಿಡ ಹತ್ತಿ ಹೊಲನ ಮತ್ತು ಮೆಣಸಿನ ಗಿಡನ ಕಳೆ ಕಚ್ಚಿಬಿಡೋಣಂತ ಆಯ್ತು ದೊಡ್ಡ ಬನ್ನಿ ಸರಿ ರೀ ಕುದ್ಗೊಳಕ್ಕೆ ಗುತ್ತಿಗೆ ಹೇಳಿರಿ ಹೌದಾ ನಮ್ಮ ಊರಾಗ ಎಷ್ಟು ಮಂದಿ ಅದಾರಲ್ರಿ ನಮ್ಮ ಊರ ನಾಳೆಗೆ ಭಾಳ ಸಾಕು ಬಂದೈತಿ 10 ಗಂಟೆಗೆ ಮನೆ ಬಿಡ್ತಾರ 10 ಆಕೈತಿ ಹೊಲ ಮುಟ್ಟೊಳಗೆ ಆ ಕಡೆ ಈ ಕಡೆ ಸುಳ್ದಾಡಿ ಕೈ ಒಳಗೆ 11 ಗಂಟೆ ಆಕೈತಿ ಅರ್ಧ ಗಂಟೆ ಆಗಿರೋಲ್ಲ ನೀರು ಕುಡಿಯಾಕೆ ಬಿಡ್ತಾರ ಕಾಗವ್ಕವ್ರಿಗೆ ಅಂದ್ಲ
ಕುಬ್ಬವು ಬೆಳಗಂದ ಅಂತೇಳಿ 2 ಗಂಟೆ ಆಕೈತಿ. 2 ಗಂಟೆ ಕುಂತ್ರ ಅಂದ್ರೆ 3:15 ಹೇಳ್ತಾರೆ. 3:15 ಎದ್ರ ಅಂತಂದ್ರೆ ಅದು ಮುಂಬ್ ತೆಗಿರೋದಿಲ್ಲ. ನಾವು ಮನೆಗೆ ಹೋಗ್ಬೇಕ್ರಿ, ನಮ್ಮ ಗಂಡು ಬೇಯ್ತಾನ, ನಮ್ಮ ಮಗಳು ಬೇಯ್ತಾಳ ಅಂತೇಳಿ ಕೈ ಬಿಡ್ತಾರೆ. ಅದ್ರ ಸಂಬಂಧ ಕುಂದಗೋಳ ಆಳು ಬರಕ್ಕೆ ಹೇಳೇನಿ. ಅವ್ರು ಮಾಡೋದು 100 ರೂಪಾಯಿ ಕೆಲಸ, 300 ರೂಪಾಯಿ ಕೊಡ್ಬೇಕಂತ ಅವ್ರಿಗೆ ಪಗಾರ. ಅದ್ರ ಸಂಬಂಧ ಬೇಡ ಅಂತೇಳಿ ಕುಂದಗೋಳ ಆಳು ತಂಬರ್ಸಾಕಂತಾನೆ. ಅಲ್ರಿ, ಪ್ರತಿ ವರ್ಷ ನಮ್ಮ ಹೊಲಕ್ಕೆ ಬರೋ ಆಳ ಈ ವರ್ಷ ಒಲ್ಲೇನಂತಾರಂದ್ರೆ ಅದಕ್ಕೆ ಏನಾದ್ರು ಕಾರಣ ಇರ್ಬೇಕಲ್ಲ, ಅದನ್ನ ಕೇಳಾಕತ್ತೇನೆ ನಾನು. ಅಂದ್ರೆ ನಿನ್ನ ಮಾತಿನ ಅರ್ಥ ಹೊಲ್ದಾಗೇನು ನಾವು ಕಲ್ಲು ವರ್ಷ ನಿಲ್ಲಿಸ್ತೇವೆ ಅವ್ರನ್ನ ಏನು ಬೇರೆ ಮಾಡಕ್ಕೆ ಹಚ್ತೇವೆ? 50 ರೂಪಾಯಿ ಜಾಸ್ತಿ ಕೊಟ್ರೆ ರಗಡ ಮಂದಿ ಆಳ ರೀ, ತೆಲಿಗೆ 50 ರೂಪಾಯಿ ಜಾಸ್ತಿ ಕೊಟ್ರೆ ಸುಗ್ಗಿ ಮುಗಿ ಮಟ್ಟ 1000 ಆಗ್ಬೇಕಕ್ಕ. ಲೆಕ್ಕ ಹಾಕಿದ್ರೆ ರೊಕ್ಕ ಎಷ್ಟು ಹೊಕ್ಕ ಲೆಕ್ಕ ಮಾಡ್ರಿ. ಅದಲ್ದ ಆಳು ಕಳ್ಸಕ್ಕೆ ಗಾಡಿ ಕಳ್ಸ್ಬೇಕು, ಆ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕು, ಡೀಸೆಲ್ ಅಲ್ದ ಗಾಡಿಗೆ ಡ್ರೈವರ್ ಬೇಕು, ಮತ್ತು ಆ ಡ್ರೈವರನ್ನ ಖರ್ಚು ಎಲ್ಲ ಲೆಕ್ಕ ಹಾಕಿ ನೋಡಿದ್ರೆ ಹಿರಿಯರು ಹಂಗಲ್ದ ಮಾಡಿಲ್ಲ. ಇದ್ದೂರು ಲಾಭ ಬೇರೆ ನುಕ್ಸಾನ್ ಅಂತ ಸ್ವಲ್ಪ ಲೆಕ್ಕ ಹಾಕಿ ವಿಚಾರ ಮಾಡ್ರಿ. ಹಂಗಂದ್ರೆ ಏನೀಗ ಬರೋದಿಲ್ಲ ಅಂದವ್ರಿಗೆ ಕಾಲು ಬಿದ್ದು ಕರ್ಕೊಂಬರ್ಬೇಕನೀಗ? ಹಿಂದಿನ ಕಾಲದಾಗ ಪಡಿ ಕಾಳು ಕೊಡ್ತಾನೆ ಅಂತಂತಂದ್ರೆ 10 ಆಳು ಹೇಳಿದ್ರೆ 20 ಆಳು ಬಂದು ಮೆರೆ ನಿಂತಿದ್ವ. ಯಾಕಂದ್ರೆ ಅವಾಗ ತಿನ್ನಾಕ ಕೂಳಿದ್ದಿದ್ದಿಲ್ಲ. ಆದ್ರೆ ಈಗ ಹಂಗಲ್ಲ, ಗೋರ್ಮೆಂಟ್ನವ್ರು ಪುಕ್ಷಟ್ಟಿ ಅಕ್ಕಿ ಕೊಡಾಕಂತಾರ. ಅದ ಬೇಡ, ಅದಕ್ಕೆ ನಮ್ಮ 3 ಆಳು ಬೇಡ ಅಂತೇಳಿ ಕುಂದಗೋಳ ಆಳು ಹೇಳಿ ನಾನು. ಬಾಬಾ ಅದಕ್ಕೆ ತಿಳಿ ಕೆಡ್ಸೊಂತಿ ಹೊಟ್ಟೆ ಸತಿ ಊಟ ನೀಡಿ. ಇವ್ರು ನೋಡಿದ್ರೆ ಹಿಂಗಂತ, ಅವ್ರು ನೋಡಿದ್ರೆ ಹಂಗಂತ. ಹಲೋ, ಹಾಂ ಆರಾಮಿದಿತ್ತು. ನೀವು ಆರಾಮಿದಿರಿಲ್ಲ? ಹಾಂ ಇಲ್ಲ, ಮಳೆನೂ ಭಾಳ ಹತ್ತೈತಿ ನಮ್ಮಲ್ಲಿನೂ. ಈಗ ಇವತ್ತು ಕುಂದಗೋಳ ಆಳು ತರಿಸಿ ಗೊಬ್ಬರ ಹಾಕಕ್ಕೆ ಹಚ್ಚೀನಿ. ಹಾಂ, ಮನೆಗೆ ಮಳೆನೂ ಭಾಳ ಹತ್ತೈತಿ, ಮನಿನೂ ಭಾಳ ಬಿದ್ದಾವ ಊರಾಗ. ಆಯ್ತು ಆಯ್ತು. ಯಾಕೆ ಬಂದ ರಂಗಪ್ಪ? ಯಾಕೋ ರಂಗಪ್ಪ ಮಧ್ಯಾಹ್ನ ಬಂದ್ರಿ ಇವತ್ತ? ಗೌಡ್ರ ಮಳಿಗೆ ಮನಿ ಬಿದ್ದತ್ತಂತ್ರಿ, ನಿಜ್ಗುಂಡಿಗೆ ಬಂದು ಹೇಳಿದ್ರಿ, ಅದಕ್ಕೆ ಬಂದೀವ್ರಿ. ನಿಮ್ಮದು ಮನೆ ಬಿತ್ತಂತ? ಯಾರು ನೋಡಿದ್ರ ಅದನ್ನ? ನಾನೇ ನೋಡೋಣ ಕೊಡ್ರ ಮನಿ ಬಿದ್ದಿದ್ದಕ್ಕೆ ಹೊಲಕ್ಕೆ ಹೋಗಿ ಕರ್ಕೊಂಡ್ ಪಾಪ. ಮತ್ತ ಮನಿನೂ ಬಿದ್ದೈತಿ, ನಿಮ್ಗ ಮ್ಯಾಲ್ ಮನಿ ಇದ್ರ ಕೊಡ್ರಿ. ಮ್ಯಾಗಿನ ಮನ್ಯಾಗ ಸಾಮಾನು ಭಾಳ ಅದಾವ, ಕಡೆ ಸಾಮಾನು ಅದೆಲ್ಲ ಒಟ್ಟಿವೆ. ಈ ಸದ್ಯ ಮೆಟ್ಟಿಗೆ ಅವನ್ನೆಲ್ಲ ಸಾಮಾನು ಮನ್ಯಾಗ ಬಿದ್ದಿದ್ದನ್ನ ಒಂದು ಸೈಡ್ ಇಟ್ಕೋರಿ. ಇಟ್ಕೊಂಡು ಇರ್ರಿ, ನಾ ಏನಾರ ವ್ಯವಸ್ಥೆ ಮಾಡ್ತೇನೆ ಅಂತ. ನೀನು ಒಟ್ಟು ಕೈ ಗುಡ್ಸೋರಿಗೆ. ಆಯ್ತು, ಹೋಗ್ರಿ, ಬಡ ಬಡ ಹೋಗ್ರಿ. ಮನಿ ಉಳ್ದು ಬಿತ್ತೆ. ಸಂಜೆಯಾಗ ಏನು ಮಾಡೋಕ್ಕಿಲ್ಲ, ಸಂಜೆಯಾಗ ಹೇಳಿ ಏನಾರ ವ್ಯವಸ್ಥೆ ಮಾಡೋದು ತಡಿ. ಅಂದ್ರೆ ನನಗೂ ಅನುಕೂಲ ಆಗಿರ್ಬೇಕು, ಅಂಥ ಮನಿನ ಹುಡುಕ್ಬೇಕು ಇವ್ರಿಗೆ. ಅವಾಗ ಹೇಳೋದು ತಡಿ. ಇದು ಮೈ ನೋಡಪ್ಪ. ಹೌದು, ಬರ್ರಿ. ರಂಗಪ್ಪಣ, ಇಲ್ಲೇ ಬೇರೆ ಯಾವ ಏನಿಲ್ಲ, ಇದು ನಮ್ದು ಸ್ವಂತ ಮನಿ. ಹೆಣ್ಮಕ್ಳು ಹಬ್ಬಕ್ಕೆ ಅಂತೇಳಿ 4 ದಿವಸ ಹೋಗ್ಯಾರ. ಸ್ವಲ್ಪ ಅವ್ರು ಬರೋ ಮಟ ಎಲ್ಲ ನಿಮ್ದ ಮನಿ ತಿಳ್ಕೊಂಡು ಆರಾಮಿರಿ. ಚಲೋ ಆತ್ ಬಿಡು ಮರ, ನಮಗೂ ಮನಿ ಬಿದ್ದದಕ್ಕ 4 ದಿವಸ ಇದ್ದದಕ್ಕ ಪುಣ್ಯ ಐತ್ಲಿ ನಿನ್ಗ. ಗೌಡ್ರ 4 ದಿನ ಬೇರೆ ಎಲ್ಲಾರು ಮನಿ ವ್ಯವಸ್ಥೆ ಮಾಡ್ತಾರಂತ. ಆಯ್ತಾಯ್ತು, ಅಲ್ಲಿ ಮಟ ನಿಮ್ದ ಮನಿ ಅಂತ ತಿಳ್ಕೊಂಡು ಆರಾಮಾಗಿರಿ. ಇರ್ತೈತು, ಮುಂದೆ ಏನಾರ ವ್ಯವಸ್ಥೆ ಮಾಡೋಣ. ಚಾ ತಕ್ಕಂತ ಪ್ರಮಾಣ ನೋಡು, ಹಳ್ಳಿಯಾಗ ಇಷ್ಟು ಅನುಕೂಲ ಮಾಡ್ತಾರ, ಪೇಟ್ಯಾಗ ಎಲ್ಲ ನೋಡ್ತಾರ, ಒಬ್ರಿಗೊಬ್ರು ಮಾರಿ ನೋಡ್ಲಂಗ ಇರ್ತಾವಲ್ಲಿ. ಅದಕ್ಕೆ ಹಳ್ಳ್ಯಾಗ ಮದ್ವಿ ಮಾಡ್ಕೊಂಡ್ ಬಂದೇನಿ. ತೋರಿ ಚಾ ತೋರಿ. ಹಂಗಣ, ನಾನು ಗೌಡ್ರಿಗೆ ಹೇಳಿಬಿಟ್ಟಾನಿ 4 ದಿವಸ ಸೂಟಿ ಮಾಡ್ತಾನೆ ಅಂತ ಹೇಳಿ. ಬರೋದು 2-3 ದಿನ ಲೇಟ್ ಆಗ್ಬೋದು. ಹೌದಾ? ಅದಕ್ಕೆ ಸೂಟಿ ಮಾಡಿ ಅಂತ ಹೇಳಿದೆ. ಬಾರ ಮನಿ ತೋರಿಸ್ತೇನೆ. ಈ ಹೋಗಿ ಒಳಗೆ ಏನೇನಿದ್ ನೋಡ್ಕೊಂಡ್ ಬಾಬಿಟ್ಟು. ನಾ ಏನ್ ಮಾಡ್ಲಿ ನೋಡಿ, ಹೋಗಿ ಅಡಿಗೆ ಮಾಡವ, ನೀ ಹೋದಿಲ್ಲ ನೋಡ್ಕೋ ಹೋಗ್. ಈ ಮುಂದೆ ಏನಾರು ಮಾಡಿದ್ರತ್ತ, ಈಗ ನಾನು ಮರ್ಯಾದೆ ಕಳಿಸ್ಕೊತ್ ಮಾಡಿದ, ಹೋಗಿ ನೋಡ್ಕೊಂಡ್ ಬಾಟ. ಬರ್ವಾ ನೋಡ್, ಇದು ಪೂಜಾ ಮನಿ. ಇಲ್ಲೇ ಒಲಿ ಬೇಕಂದ್ರೆ ಒಲೆ ಮಾಡೋಂಗಿದ್ರ ಒಲೆ ಮಾಡ್ಕೊರಿ, ಇಲ್ಲ ಅಂದ್ರೆ ಗ್ಯಾಸಿನ ಕಟ್ಟೈತಿ, ಗ್ಯಾಸ್ ಮಾಡ್ಕೊರಿ. ಅದು ಅಲ್ಲಿ ಅಷ್ಟು ಡಬ್ಬ್ಯಾಗೆಲ್ಲ ರೇಷನ್ ಐತಿ,
ನಿಮ್ಗೆ ಏನೇನು ಬೇಕಾದ್ರೆ ಮಾಡ್ಕೊಂತೀನಿ ರೀ. ನಾ ಬರಲೇ ಅಮ್ಮ. ರಂಗಪ್ಪಣ ಇಲ್ಲೇ ಚಾವಿ ಐತಿ. ಅವ್ರಿಗೆ ಎಲ್ಲ ತೋರ್ಸೇನೀಗ. ಅವ್ರಿಗೆಲ್ಲ ತೋರ್ಸೇನಿ, ಚಾವಿನೂ ಇಲ್ಲೇ ಐತಿ. ನೀನು ಕೆಲ್ಸಕ್ಕೆ ಇಲ್ಲಿಂದ ಹೋಗು, ಇಲ್ಲಿಂದ ಬಾ ಮನೆ ಕಡೆ ಚಾವಿ ಹಾಕೊಂಡು ಹೋಗು. ಹಾ ನಾ ಬರ್ಲೇ, ನನ್ನ ಬಸ್ ಗೊತ್ತಾಗತ್ತೆ. ಹೋಗ್ರಿ, ಎಲ್ಲ ಕರೆಕ್ಟ್ ಐತಿ, ಅಡಿಗೆ ಮಾಡಿ ಹೋಗ್ರಿ. ಆಯ್ತೋಪ್ಪ ಕರ್ಮ. ಗೌಡ್ರಿಗರ ಇಲ್ಲಿ ಬಂದಿದ್ದು ಹೇಳೋನು. ಏನು ಗೌಡ್ರ ಹೊಲ್ದಾನ ಕೆಲಸ ಎಲ್ಲ ಮುಗ್ದಂಗೆ ಅದಾವನ್ರಿ? ಎಲ್ಲ ಮುಗ್ದವ ಮರ. ಈ ಮಳೆ ಐತಿದ್ದಕ್ಕೆ ಎಲ್ಲ ಜೋಳು ಹಿಡ್ದಂಗೆ ಆಗ್ಬಿಟ್ಟಾವ. ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟತ್ರಿ ಗೌಡ್ರ. ಹೌದು. ಈಗ ಏನಾಗ್ಬಿಟ್ಟಾವ ಅಂತಂದ್ರೆ ಇವತ್ತು ಆಳೊಂದು ನಮ್ಮ ಊರಾಗ ಅಂತಿದ್ದಿಲ್ಲ. ಹೌದ್ರಿ. ಕುಂದಗೋಳಿಂದ 25 ಆಳು ತರಿಸಿ ಕೆಲಸ ಮಾಡ್ಸಾಕಂತಾನೆ. ಹೌದ್ರಿ. ಹಾಂ ಇವತ್ತಿಗೆ ಮುಗ್ದಂಗೆ ಆಗ್ಯಾವೆಲ್ಲ. ಇನ್ನೇನು ಹೊರಪಾದ್ರೆ ಚಲೋ ಆಕತಿ. ಹೊರಪ ಬೀಳ್ವಲ್ರಿ ಅವನವನಿದು. ಹ್ಞೂ ಆಯ್ತು ತಡಿ. ಹಾಂ ಸ್ವಲ್ಪ ಆ ಕಡೆ ಹೋಗ್ಬಾ. ಹಲೋ ಗೌಡ್ರ. ಹೇಳ್ರಪ್ಪ. ಎಲ್ಲದಿರಿ? ಇಲ್ಲೇ ಊರ ಕಡೆ ಇದ್ಯಾ? ನಾವು ಬರ್ಮಣ್ಣರ ಮನೆಗೆ ಬಂದೇವಿ. ಹೌದನಾ? ಮನಿ ಬಿದ್ದೈತಲ್ಲ, ಮತ್ತ ಅವ್ರ ಮನ್ಯಾಗು ಯಾರು ಇದ್ದಿದ್ದಿಲ್ಲ. ಅವರು 4-5 ದಿವ್ಸ ಊರಿಗೆ ಹೋಗ್ತೇವಂತ ಹೇಳಿ ಹೋಗ್ಯಾರ. ನಾವ್ ಇಲ್ಲೇ ಇದೇವಿ. ಕೆಲ್ಸಕ್ಕೆ ಇಲ್ಲಿಂತ್ರ ಹೋಗುದ್ ಬರೋದು ಮಾಡ್ತೇವೆ ತಗೋರಿ. ಆದ್ರೆ ನನಗಂತೂ ಈ ತಗಡಿನ ಮನ್ಯಾಗ ಇರಾಕ್ ಆಗ್ವಲ್ತ. ನೀವ ಎಲ್ಲಾರ ಚಲೋ ಮನಿ ನೋಡ್ರಲ್ಲ. ಆಯ್ತು, ನೀವು ಒಟ್ಟು ರೆಡಿ ಆಗೋ ಮಟ್ಟ ಅಲ್ಲೇ ಇರ್ರಿ. ಹಾ ಈಗ ನಾನು ಅಲ್ಲಿ ಬರ್ತೇನೆ ತಗೋ. ಏನ್ ತಗೋರಿ. ಹೊಸ ಜಾಗ ಅಲ್ಲ, ನಿದ್ದೆ ಬರುವಂತ. ನೋಡಿ ಗೌಡ್ರಿ ನಾನು ಇನ್ನೂ ಮಕ್ಕೊಂಡಿಲ್ಲ ಅನಿಸ್ತದೆ. ಹಲೋ, ಯಾಕ್ರಿ ಗೌಡ್ರಿ ಇನ್ನೂ ಮಕ್ಕೊಂಡಿಲ್ಲ? ಇಲ್ಲ, ನಂಗೂ ಹೊಸ ಜಾಗ ಅಲ್ಲ, ನಿದ್ದೆನೇ ಬರುವಂತು. ಹೌದು, ಅವ್ರು ಮಕ್ಕೊಂಡಾರ. ಮತ್ತು ಪಂಚಮಿ ಬಂತ, ನಂಗೇನು ಕೊಡಿಸ್ತೀರಿ? ಇಲ್ಲಿಲ್ಲ, ನಂಗೇನು ಸೀರೆ ಗಿರೇನು ಬೇಡ. ನನ್ನ ಕಡೆ ರಗಡ್ ಬಿದ್ದಾವ. ಹಾಂ, ಮತ್ತು ಬಂಗಾರ ಕೊಡಿಸ್ರಲ್ಲ. ಹಂಗೇನು ಎಷ್ಟು ಬೇಕಂತೇನು ಕೇಳಂಗಿಲ್ಲ. ನಿಮ್ಗೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ಕೊಡಿಸ್ರಿ. ಇಲ್ಲಿಲ್ಲ, ಮಕ್ಕೊಂಡಾರವ್ರು. ಮಾತಾಡಂದ್ರೆ ಈ ರಾತ್ರಿಯಾಗ ನಾ ಏನು ಮಾತಾಡ್ರಿ? ಎದ್ರಿಗೆ ಸಿಕ್ಕರೆ ಒಂದು ಅಕ್ಷರ ಬರೋದಿಲ್ಲ ನಿಮ್ಮ ಬಾಯಾಗ. ಫೋನ್ನಾಗ ಅಂದ್ರೆ ಇಡೀ ರಾತ್ರಿ ಮಾತಾಡ್ತೀರಿ. ಏನಾಗೋದಿಲ್ಲ ತಗೋ ನಿಮ್ಮ ಕೈಯಾಗ, ಬರೀ ಮಾತಷ್ಟೇ ನಿಮ್ಮ. ಮತ್ತು ಇಂಗ್ಲೀಷ್ ಕಲಿತೇನಂದ್ರಲ್ಲ, ಹೇಳ್ಕೊಡ್ತೇನೆ, ಕಲಿತೀರೇನು? ಏನಿಲ್ಲ, ಭಾಳ ಈಸಿ ಇರ್ತದೆ. ಅದೇನು ಹಾಗೇನು ಡಿಫಿಕಲ್ಟ್ ಇರಂಗಿಲ್ಲ ನಿಮಗೆ ಕಲೀಲಿಕ್ಕೆ. ವಾಟ್ ಆರ್ ಯು ಡೂಯಿಂಗ್ ಅಂದರೆ ಏನು ಮಾಡಾಕತ್ತೀರಿ ಅಂತ. ವಾಟ್ ಆರ್ ಯು ಡೂಯಿಂಗ್. ಹೌ ಆರ್ ಯು ಅಂದ್ರೆ ನೀವು ಹೆಂಗಿದ್ದೀರಿ ಅಂತ ಕೇಳಲಿಕ್ಕೆ. ಸೊ ಈಗ ನಿಮಗೆ ಯಾರಾದ್ರೂ ಹೌ ಆರ್ ಯು ಅಂತ ಕೇಳಿದ್ರಂದ್ರೆ ನೀವು ಐ ಆಮ್ ಫೈನ್ ಅನ್ಬೇಕು, ಇಲ್ಲಂದ್ರೆ ಐ ಆಮ್ ಗುಡ್ ಅಂತ ಹೇಳ್ಬೇಕು. ಹೌ ಆರ್ ಯು. ನೀವು ಅದನ್ನು ಟೈಪ್ ಮಾಡ್ಕೊಳಿಕತ್ತೀರೇನು? ಎದ್ರಿಗೆ ಸಿಕ್ಕಾಗ ಹೇಳ್ಕೊಡ್ತೀನಿ ಬಿಡ್ರಿ. ಈಗ ಅದನ್ನು ನಿಮ್ಗೆ ವಾಪಸ್ ಯಾರು ಹೌ ಆರ್ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಅನ್ಬೇಕು. ಅಂದ್ರೆ ನಾ ಆರಾಮಿದ್ದೀನಿ, ನಾ ಚಲೋ ಇದ್ದೀನಿ ಅಂತ ಹೇಳಲಿಕ್ಕೆ ಐ ಆಮ್ ಫೈನ್ ಅಂತ. ನೀವು ಬೇರೆದವರಿಗೆ ನೀವು ಏನು ಮಾಡಾಕತ್ತೀರಿ ಅಂತ ಕೇಳ್ಬೇಕಂದ್ರೆ ವಾಟ್ ಆರ್ ಯು ಡೂಯಿಂಗ್. ರೂಪಾ ಮಕ್ಕೊಂದಿಲ್ಲ ಇನ್ನೂ? ಟೈಮ್ ಎಷ್ಟಾಗ್ತಾನೆ? ಯಾರು ಕೂಡ ಮಾತಾಡತ್ತಿ? ಯಾರು ಅವ್ರೆ? ನಾನು ಕೇಳತ್ತೀರಿ. ಒಟ್ಟು ಗಾಡ್ಲಿ ಕೇರ್ ಆಗ್ತೈತಿ, ಬಿಸಿನೀರು ತುಂಬಾರ ಬಸ್. ನಾಳೆ ಹಚ್ತೇನೆ ತಗೋ. ಸರಿ ಬಾಯ್, ಗುಡ್ ನೈಟ್.
44 56 ರೀ? 88. ಓ ನೀರ ಬಿಸಿ ಬಾಳ ಬೇಕು, ಮೀಡಿಯಂ ಇದ್ರೆ ಸಾಕು. ಏನ್ ಮೇಡಮ್ ಇದ್ರ ತಂಬ ಸಾಕು. ರೀ ತಗೋರಿ ನೀರ್. ಎಂಬತ್ತೆಂಟು ಯಾರು ನಂಬರ್